ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ರವೀಂದ್ರ PK ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನೀವು ನೋಡ್ತಾ ಇದ್ದೀರಲ್ಲ, ಇದು ಬಯೋಡೈಜೆಸ್ಟ್ ಅಂತ. ನಿಮಗೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೇಕಂಥೇಳಿ ನಾನು ಹೇಳ್ತಾ ಇದ್ದೀನಿ. ಇದು ದನಗಳ ಕೊಟ್ಟಿಗೆಯಿಂದ ನೇರವಾಗಿ ಅಲ್ಲಿ ಅವು ಮಲಮೂತ್ರ ಮಾಡಿರ್ತಕ್ಕಂಥ ಮೂತ್ರ ಇಲ್ಲಿ ನೇರವಾಗಿ ಈ ಬಯೋಡೈಜೆಸ್ಟ್ಗೆ ಬರ್ತಾಯಿದೆ. ಈ 4 ಇಂಚ್ ಪೈಪ್ ಇದೆ. ಮೈ ತೊಳೆದದ್ದು ಮತ್ತು ಅವು ಮೂತ್ರ ಮಾಡಿದ್ದು ಎಲ್ಲವೂ ಈ ಬಯೋಡೈಜೆಸ್ಟ್ಗೆ ಬರುತ್ತೆ. ಇದು 14 ಫೂಟ್ ಅಗಲ, 25 ಫೂಟ್ ಉದ್ದ ಇದೆ. ಮಧ್ಯದಲ್ಲಿ ಒಂದು ಗೋಡೆ ನಿರ್ಮಿಸಲಾಗಿದೆ. ಇದು 8 ಫೂಟ್ ಗುಮ್ಮಿದೆ, ಅಂದರೆ ಆಳ. ಇದು ಮಧ್ಯದಲ್ಲಿ ಗೋಡೆ ಒಣ ಕಲ್ಲಿನಿಂದ ನಿರ್ಮಿಸಲಾಗಿದೆ. ಇದರ ಮಧ್ಯದಲ್ಲಿ ಉಸುಕನ್ನು ಹಾಕಲಾಗಿದೆ. ಯಾಕಂದ್ರೆ ಈ ನೀರು ಬಸಿದು ಫಿಲ್ಟ್ರಾಗಿ ಈಚೆ ಕಡೆ ಬರಲಿ ಅಂತ. ಇದು ನಿಮ್ಮ ಕಾಣ್ತಾ ಇರೋದು ಇಂಚಿ ಪೈಪು. ಇದರ ಬುಡಕ್ಕೆ ಫುಟ್ಬಾಲ್ ಇದೆ. ಇದು ಹೀಗೆ ನೇರವಾಗಿ ಹೋಗಿ ಅಲ್ಲಿ ಟಾಕಿಗೆ ಜಾಯಿಂಟ್ ಆಗಿದೆ. ಮೋಟ್ರಿಗೆ 5 HP ಮೋಟ್ರ್ ಇದೆ ಅಲ್ಲಿ. ಇದು HDP ಪೈಪು. ಇದು ಹೀಗೆ ಹೋಗಿ ಅಲ್ಲಿ ಮುಂದೆ ಟಾಕಿ ಇದೆ. ಇದು ಡೌನಲ್ಲಿದೆ. ಎಲ್ಲೆಲ್ಲಿದ್ದ ಏರ್ ಮುಖಾಂತರ ಜಗ್ಗಿ ಬಿಟ್ಟರೆ ನೇರವಾಗಿ ಅಲ್ಲಿ ಹೋಗಿ ಬ್ಯಾರಲ್ದೊಳಗಡೆ ತೊಗೊಂಡು ನಾವು ಮೋಟ್ರಿಗೆ ಕನೆಕ್ಟ್ ಕೊಡ್ಬೋದು. ಇದನ್ನು ನೇರವಾಗಿ ಡೈರೆಕ್ಟ್ ಮೋಟ್ರ್ ಬೆಂಡಿಗೆ ಜೋಡಿಸ್ಬೋದು ತಾವು. ಮುಂದೆ ಹೋಗಿ ತುದಿಕ್ಕೆ ಒಂದು ವಾಲ್ ಮಾಡಿದ್ದೀವಿ. ಇದು ದನಗಳ ಕೊಟ್ಟಿಗೆ ನೋಡಿ. ಇವತ್ತರ ಕಾಲು ಕೆಳಗಡೆ ರವದೆಯನ್ನು ಒಗೆದಿದೆ. ಮತ್ತು ಈ ರೀತಿಯಾದಂಥ ಒಂದು ಶೆಡ್ನ ನೀವು ನಿರ್ಮಾಣ ಮಾಡ್ಕೋಬೇಕು ದನಗಳಿಗಾಗಿ. ಕೆಳಗಡೆ ಗಟ್ಟಿಯಾದಂಥ ಮಲಮೂತ್ರ ಹರಿದು ಬರೋದಕ್ಕೆ ಕಾಂಕ್ರೀಟ್ ಹಾಕಿರಬೇಕಾಗತ್ತೆ. ಕೊಟ್ಟಿಗೆ ಸುತ್ತಲೂ ಇರ್ತಕ್ಕಂಥ ಒಂದು ಜಾಗ ಇದು. ಇದು ಮೂತ್ರವನ್ನು ಮಾಡಿದ್ದು ಈ ಗಟ್ರ ಹರಿ ಮೂಲಕ ಬಂದು ಆ ಡೈಜೆಸ್ಟಿಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ. ಕಾಂಕ್ರೀಟ್ ಹಾಕಿರಬೇಕಾಗತ್ತೆ. ಕೆಳಗಡೆ ಕಾಂಕ್ರೀಟ್ ಹಾಕಿತ್ತಪ್ಪ ಅಂತಂದರೆ ಅವು ಮೂತ್ರವನ್ನು ಮಾಡಿದ್ದು ಹರಿದು ಬಂದು ಆ ಇದಕ್ಕೆ ಕೂಡತ್ತೆ. ಇದು ದನಗಳ ಕೊಟ್ಟಿಗೆ. ಈ ಕಡೆ ಸೈಡು ಕಬ್ಬು ಹೋದ ತಕ್ಷಣ ಅವುಗಳಲ್ಲಿ ಉಳಿದಂಥ ಒಂದು ರವದೆಯನ್ನು ಪೆಂಡಿ ಕಟ್ಟಿಸಿ ಇಡಲಾಗಿದೆ. ಇವು ದನಗಳ ಕಾಲು ಕೆಳಗಡೆ ಒಗೆಯೋದಕ್ಕೆ ತುಂಬ ಉಪಯೋಗ. ಇವುಗಳಲ್ಲಿ ಆಕಳಿಗೆ ಒಂದು ಸೈಡ್ ಮಾಡಿದ್ವಿ, ಈ ಕಡೆ ಎಮ್ಮೆಗಳಿಗೆ ಒಂದು ಸೈಡ್ ಮಾಡಲಾಗಿದೆ. ಇವೆರಡೂ ಗಟ್ರ ನೀರು, ಇದು ನೀರಾಗಲಿ ಈ ಮೂತ್ರ ಆಗಲಿ ಹರಿದು ಬಂದು ಒಂದೇ 4 ಇಂಚ್ ಲೈನ್ಗೆ ಕನೆಕ್ಟ್ ಮಾಡಿದೆ. ಅದು ನೇರವಾಗಿ ಹೋಗಿ ಅಲ್ಲೇ ಜಾಯಿಂಟಾಗಿ ಬಯೋಡೈಜೆಸ್ಟ್ ಬರುತ್ತೆ. ಇವು ಎಲ್ಲ ಎಮ್ಮೆಗಳು. ಇದು ದನಗಳಿಗೆ ಇವೆಲ್ಲ ಎಮ್ಮೆಗಳಿವೆ. ಕಾಲು ಕೆಳಗಡೆ ಇವಕ್ಕೆ ಮಲ್ಕೊಳ್ಳಿಕ್ಕೆ ಮೆದುವಾದಂಥ ಒಂದು ಅವಕ್ಕೂ ಮೆತ್ತಗೆ ಬೇಕಾಗುತ್ತೆ. ಹಾಡಾಗಂತಲೇ ಮಲ್ಕೊಳ್ಳೋದಿಲ್ಲ. ಹೀಗಾಗಿ ರವದಿ ಪೆಂಡೆನ ಅವರ ಕಾಲು ಕೆಳಗಡೆ ಒಗಿತೀವಿ. ಇದೇನಿದೆ ಇದು ತಿಪ್ಪೆ ಅಂತಿರಲ್ಲ, ಹೆಚ್ಚಿಗೆ ಒಳಗಡೆ ದನಗಳ ಕಾಲು ಕೆಳಗಡೆ ಒಗೆದಂಥದ್ದು, ಅದನ್ನು ಹೊರಗಡೆ ತಿಪ್ಪೆಗೆ ಎಸೆಯಲಾಗಿದೆ. ಗೊಬ್ಬರ, ಅದರಲ್ಲೂ ಕೆಲವೊಂದು ದನಕರುಗಳನ್ನು ಕಟ್ಟಲಾಗಿದೆ. ಇವೆಲ್ಲ ಎಮ್ಮೆಗಳು. ಇದು ರೌದಿ ಪೆಂಡೆನ ಕಟ್ಟಿಸಿಟ್ಟಂಥ ಜಾಗ.
ಸುತ್ತಲಿನ ವಾತಾವರಣ ಹೇಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಬಾಳೆ ಇದೆ ಸುತ್ತಲೂ. ಇಲ್ಲಿ ದನಕರುಗಳನ್ನು ಕೆಲವೊಂದು ಕಟ್ಟಿದ್ದೀವಿ. ಇದು ದನಗಳಿಗೆ ಮೇವು ಒಗೆಯೋದಂಥ ಒಂದು ವ್ಯವಸ್ಥೆ, ಗೊದ್ಲಿ ಅಂತೀವಲ್ಲ ಅದು. ಗೊದ್ಲೆಯನ್ನು ಎರಡು ಮಾಡಲಾಗಿದೆ ನಮ್ಮಲ್ಲಿ. ಎದುರು ಬದುರು ಮಾಡೋಕ್ಕಿಂತಲೂ ಆ ಕಡೆ ಒಂದು ಈ ಕಡೆ ಒಂದು ಮಾಡಿದರೆ ಚೆನ್ನಾಗಿರುತ್ತೆ ಅಂಥೇಳಿ ಈ ರೀತಿ ಮಾಡಿದ್ದೀವಿ. ಇವು ದನಕರುಗಳನ್ನು ಕೂಡ ಕಟ್ಟಿದೆ. ಮಧ್ಯದಲ್ಲಿ ರಸ್ತೆಯನ್ನು ಬಿಟ್ಕೊಳ್ಳಲಾಗಿದೆ. ದನಗಳಿಗೆ ಮಧ್ಯದಲ್ಲಿ ಬಂದು ನೀರು ಕುಡಿಸ್ಲಿಕ್ಕಾಗಲಿ, ಮೇವು ಹಾಕೋದಕ್ಕಾಗಲಿ, ಹಣ್ಣು ಆಗಲಿ ಅಂತ ಈ ರೀತಿ ಮಾಡಲಾಗಿದೆ. ಇವು ಜರ್ಸಿ ಆಕಳುಗಳಿವೆ. ಇವು ಎಮ್ಮೆಗಳು. ಇದು ಮೂತ್ರ ಮಾಡಿ ಹರಿದು ಹೋಗತಕ್ಕಂಥ ಒಂದು ಗಟ್ರ ವ್ಯವಸ್ಥೆ ದಂಡಿಗೆ. ಇದು ನೇರವಾಗಿ ಬಯೋಡೈಜೆಸ್ಟಿಗೆ ಹೋಗುತ್ತೆ. ಇದು ಗೊದ್ಲಿ ಮೇವು ಹಾಕ್ತಕ್ಕಂಥದ್ದು. ಕೆಲವೊಮ್ಮೆ ಕತ್ತರಿಸಿ ಮೇವು ಹಾಕಲಾಗತ್ತೆ, ಕೆಲವೊಮ್ಮೆ ಮಷಿನ್ಗೆ ಹಾಕಲಾಗತ್ತೆ. ಅಲ್ಲಿ ಮುಂದೆ ಚಕ್ಕಡಿ ಕಾಣುತ್ತಲ್ಲ, ಚಕ್ಕಡಿ ಹತ್ತಿರ ಇರೋದೇ ಬಯೋಡೈಜೆಸ್ಟ್. ಚಕ್ಕಡಿ ಬುಡಕ್ಕೆ 4 ಇಂಚ್ ಪೈಪ್ ಇದೆ. ಇವೆಲ್ಲ ಎಮ್ಮೆಗಳು. ಇದು ಕರುಗಳಿಗೆ ಕುಡಿಯಲಿಕ್ಕೆ ನೀರಿನ ಟ್ಯಾಂಕಿ ವ್ಯವಸ್ಥೆ. ಈ ಸೈಡು ಸ್ವಲ್ಪ ಇನ್ನೂ ಜಾಗ ಇರೋ ಕಾರಣಕ್ಕೆ ಇಲ್ಲಿ ಆಡುಗಳನ್ನು ಸಾಕಲಾಗಿದೆ. ಆಡಿಗೆ ಒಂದು ಜಾಳಿಗೆ ಕಟ್ಟಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಗೆಳೆಯರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಡಿನ ವ್ಯವಸ್ಥೆ ಇದು. ಇವು ಜರ್ಸಿ ಆಕಳುಗಳು. ಇವುಗಳಲ್ಲಿ
ಇದೇ ಪೈಪ್ ಗೆಳೆಯರೆ, ಇದೇ ಪೈಪ್ ಮುಖಾಂತರ ಅಲ್ಲಿ ರಸ್ತೆ ಇರೋ ಕಾರಣಕ್ಕೆ ಇಲ್ಲಿ ನೆಲದ ಒಳಗಡೆ ಮುಚ್ಚಿ ಒಯ್ದು ಆ ಬಯೋಡೈಜೆಸ್ಟ್ಗೆ ನೀರು ಬೀಳೋ ಹಾಗೆ ಮಾಡಲಾಗಿದೆ. ಅಲ್ಲಿ ಮುಂದೆ ಚಕ್ಕಡಿ ಇದೆ, ಚಕ್ಕಡಿ ಬುಡಕ್ಕೆ ಹಾದು ಹೋಗಿ ಆ ಬಯೋಡೈಜೆಸ್ಟ್ಗೆ ನೀರು ಬೀಳುತ್ತೆ. ಆ SDP ಪೈಪ್ ಮುಖಾಂತರನೇ ಅದು ಟಾಕಿಗೆ ಹೋಗುತ್ತೆ ನೀರು. ಗೆಳೆಯರೆ, ಇದನ್ನು ಮಾಡೋದರಿಂದ ರಾಸಾಯನಿಕ ಗೊಬ್ಬರ ಸ್ವಲ್ಪ ಕಡಿಮೆ ಹತ್ತುತ್ತೆ. ಇದು ಕಣಿಕೆ ಕೊರೆಯುವ ಮಿಷಿನ, ಮೇವು ಕತ್ತರಿಸುವ ಯಂತ್ರ. ಇದು ಇದ್ದರೆ ತುಂಬ ಒಳ್ಳೆಯದು. ಯಾಕಂದರೆ ಈಗಿನ ವರ್ತಮಾನದಲ್ಲಿ ಎಲ್ಲರೂ ಇಂಥದ್ದೊಂದು ಮಿಷಿನ್ ಮಾಡ್ಕೊಂಡು ಇಟ್ಕೊಂಡೇ ಇರ್ತಾರೆ. ಟ್ರಾಲಿಯಲ್ಲಿ ರೌದಿ ಪೆಂಡೆಗಳಿವೆ. ಇದು ಮೇವು ಕತ್ತರಿಸಿದ ನಂತರನ ಇಲ್ಲಿ ಬಂದು ಬೀಳುತ್ತೆ. ಯಾಕಂದರೆ ಅದು ಸ್ಪೀಡಾಗಿ ಕತ್ತರಿಸಿ ಚಿಮ್ಮುತ್ತಿರ್ತದೆ ಮುಂದೆಗೇನೆ. ಅದಕ್ಕಾಗಿ ಮುಂದುಗಡೆ ಒಂದು ಗೋಡೆ ಇಲ್ಲ ಏನಾದರೂ ಒಂದು ತಗಡಾದರೂ ಹಚ್ಚಿ ಬೀಳುವಾಗಿ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಈ ರೀತಿಯಾದಂಥ ಒಂದು ಮಿಷನ್ ಕಂಪಲ್ಸರಿ ನೀವು ಮಾಡ್ಕೊಳ್ಳೇಬೇಕು. ಯಾಕಂದರೆ ಮೇವು ವೇಸ್ಟ್ ಆಗೋದಿಲ್ಲ. ಇದು 5 HP ಫಿಟ್ಟರ್ ಇದೆ. ಈ ಮಿಷನ್ ಆವಾಗ 35,000 ರಿಂದ 40,000 ಬಿದ್ದಿದೆ ಗೆಳೆಯರೆ. ಇದರಲ್ಲೇ ಕಮ್ಮಿ ರೇಟಿಗೆ ಕೆಲವೊಂದು ಸಿಗ್ತಿರ್ತವೆ. ತಮಗೆ ಯಾವ ಬೆಲೆಯ ಮಿಷಿನ ಯೋಗ್ಯ ಅನಿಸುತ್ತದೋ ಅದನ್ನು ತಂದು ಇಟ್ಕೊಳ್ಳೇಬೇಕು. ಯಾಕಂದರೆ ಮೇವು ವೇಸ್ಟ್ ಆಗೋದಿಲ್ಲ. ಬುಟ್ಟಿಯಲ್ಲಿ ತುಂಬಿ ಒಯ್ದು ಅವುಗಳಿಗೆ ಇಡ್ಬೋದು. ಎಲ್ಲ ಈ ರೀತಿಯಾದಂಥ ಒಂದು ಮೇವು ಹಾಕುವಂಥ ಒಂದು ಬದಲಿ ವ್ಯವಸ್ಥೆ ಇತ್ತು ಅಂತಂದರೆ ಅದರಲ್ಲಿ ಹಾಕಿಬಿಡ್ಬೋದು. ಇದಕ್ಕೆ ಇಲ್ಲಿ ಕುಡುಗೋಲು ಮಸಿಯುವಂಥ ಒಂದು ಇದನ್ನು ಕೂಡಿಸಲಾಗಿದೆ. ಕುಡುಗೋಲು ಕೊಯ್ತಾ ಏನೇ ಇದ್ದರೂ ಇದು ಹರಿತವನ್ನು ಮಾಡಿಕೊಡುತ್ತೆ. ಇದು ಕಬ್ಬಿನ ವಾಡಿ. ಈ ಯಂತ್ರ ಕಬ್ಬನ್ನು ಕೂಡ ಕಟಾವು ಮಾಡ್ಬೋದು. ಯಾಕಂದರೆ ಅಷ್ಟು ಸ್ಟ್ರಾಂಗ್ ಇದೆ. ಬರೀ ಮೆದುವಾಗಿರ್ತಕ್ಕಂಥ ಮೇವನ್ನು ಮಾತ್ರ ಕತ್ತರಿಸದೆ ಬಿರುಸಾದಂಥ ಕಬ್ಬು ಕಣಿಕೆಯನ್ನು ಕೂಡ ಕತ್ತರಿಸ್ತದೆ. ಇದು ಹುಲ್ಲು ಮೇವು. ಇದು ದನಗಳನ್ನು ಮಾಡಿದವರು ಬದುವಿಗಾಗಲಿ ಇಲ್ಲ ಕೆಲವೊಂದು ಕಡೆ ತಮ್ಮ ಭೂಮಿಯಲ್ಲಾಗಲಿ ಹಚ್ಕೊಳ್ಳೇಬೇಕು. ಯಾಕಂದ್ರೆ ಬೇಸಿಗೆ ವಾತಾವರಣದಲ್ಲಿ ಈ ಮೇವು ಬೇಕೇ ಬೇಕು. ಯಾಕಂದ್ರೆ ಯಾವತ್ತೂ ಈ ವಾಡಿ ಆಗಲಿ ಕಬ್ಬಿಂದು ಮತ್ತಿನ್ಯಾವುದೇ ಮೇವಾಗಲಿ ಸಿಗೋದಿಲ್ಲ. ಆ ಕಾರಣಕ್ಕಾಗಿ ಈ ರೀತಿಯಾದಂಥ ಹುಲ್ಲು ಮೇವನ್ನ ಹಚ್ಕೊಳ್ಬೇಕು. ಅದಕ್ಕೆ ಮೇಲಿಂದ ಮೇಲೆ ಕೊಡ್ತಾ ಇರೋದರಿಂದ ಹುಲ್ಲು ಮೇವು ಒಂದು ಕಡೆ ನಾವು ಹೇಗೆ ಕಡ್ಕೊತ ಹೋಗ್ತೀವೋ ಇನ್ನೊಂದು ಕಡೆ ಹಾಗೆ ಚಿಗಿತಾ ಬಂದುಬಿಡುತ್ತೆ.
ಈ ರೀತಿಯಾದಂಥ ಒಂದು ಮೇವಿನ ವ್ಯವಸ್ಥೆಯನ್ನು ತಾವು ಮಾಡಿಕೊಳ್ಳಬೇಕು. ಯಾಕಂದರೆ ನಮ್ಮಲ್ಲಿ ದನಗಳು ಜಾಸ್ತಿ ಇರೋದರಿಂದ 1 ಎಕರೆ ಮೇವಿನ ವ್ಯವಸ್ಥೆಯನ್ನು ಮಾಡ್ಕೊಂಡಿವಿ. ಡ್ರಿಪ್ ಕೂಡ ಹೊಡೆದಿದ್ದೀವಿ ಇದಕ್ಕೆ. ಈ ರೀತಿ ತಾವು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಗೆಳೆಯರೇ, ಇದು ಮೆಕ್ಕೆಜೋಳದ ಒಣಗಿದ ಮೇವು ಕಣಿಕೆ ಅಂತೀವಿ ನಮ್ಮ ಕಡೆ. ನೀವೇನಂತೀರೋ ನನಗೆ ಗೊತ್ತಿಲ್ಲ. ಆದರೆ ಇದು ಮೆಕ್ಕೆಜೋಳದ ಒಂದು ಒಣ ಮೇವು. ಇದು ಕೂಡ ಬೇಕು. ಹಸಿ ಮೇವಿನ ಜೊತೆಗೆ, ಹಸಿರು ಮೇವಿನ ಜೊತೆಗೆ ಇದನ್ನು ಕೂಡ ಮಿಕ್ಸ್ ಮಾಡಿ ಮಷೀನಿಗೆ ಹಾಕಿ ದನಗಳಿಗೆ ತುಂಬಿಡ್ಬೋದು ನೀವು. ತುಂಬ ಚೆನ್ನಾಗಿ ಸೇವನೆ ಮಾಡ್ತವೆ. ಇನ್ನು ಮುಂದೆ ನಾವು ಈ ಟಾಕಿ ಕಡೆ ಬರೋಣ. ಇದು ನಮ್ಮ ನೀರಿನ ಟಾಕಿ. ಅಂದರೆ ಇದು ಮೇಲ್ಗಡೆ ಶೆಡ್ನೆಟ್ಟು ಮತ್ತು ಡ್ರಿಪ್ಪಿನ ಪೈಪ್ಗಳಿಂದ ಹೆಣೆಯಲಾಗಿದೆ ಗೆಳೆಯರೆ. ಯಾಕೆ ಅಂತ ಕೇಳಿದರೆ, ಒಳಗಡೆ ನೆರಳಿನ ಒಂದು ವಾತಾವರಣ ಇರಬೇಕು. ನೆರಳು ಇಲ್ಲದೇ ಇದ್ದರೆ ಕಪ್ಪೆ ಮಾಸು ಕಟ್ಟುತ್ತೆ. ಇಲ್ಲಿ ಎಲ್ಲ ಆ ಕಡೆ ಈ ಕಡೆ ಬೋರ್ ಹಾಕಿದಂತಹ ಬೋರ್ಗಳಿಂದ ನೀರನ್ನು ಒಂದೇ ಕಡೆ ಇಲ್ಲಿ ಜಮಾ ಮಾಡೋ ಕಾರಣಕ್ಕೆ ಇದನ್ನು ಒಂದು ಹೊಂಡವನ್ನು ನಿರ್ಮಾಣ ಮಾಡಲಾಗಿದೆ. ಇದು ಸಿಮೆಂಟ್ ಕಾಂಕ್ರೀಟ್ದಿಂದ ನಿರ್ಮಾಣ ಆಗಿದೆ. ಇದರ ಆಳ 10 ಫೂಟು, ಅಗಲ 28 ಫೂಟ್ ಇದೆ. ಕೆಳಗಡೆ ಇಳಿಯಲಿಕ್ಕೆ ಕಟ್ಟೆಗಳನ್ನು ಮಾಡಲಾಗಿದೆ. ಗೆಳೆಯರೆ, ಇಲ್ಲಿ ಆ ಪೈಪು ನಿಮಗೆ ತೋರಿಸಿದ್ನಲ್ಲ, ಇಂಚಿ HDP ಪೈಪು ಇಲ್ಲಿಯೇ ಬಂದಿದೆ. ಇಲ್ಲಿ ಬಂದು ಅಲ್ಲಿ ಕಾಣ್ತದೆ ನೋಡಿ ಕೆಳಗಡೆ. ಆ ಪೈಪ್ ಬಂದು ಇಲ್ಲಿ ಮೋಟ್ರಿಗೆ ಕನೆಕ್ಟ್ ಆಗಿದೆ. ಇವು ಬ್ಯಾರ್ಲ್ಗಳು. ಅದನ್ನು ತಂದು ಮೊದಲು ಬ್ಯಾರ್ಲ್ ಒಳಗಡೆ ಹಾಕಿದ್ದಾರೆ. ಬ್ಯಾರ್ಲ್ ಒಳಗಡೆ ಹಾಲು ತೆರೆದ ತಕ್ಷಣ ಅದರಲ್ಲಿ ಬೀಳ್ತವೆ. ಅದೇ ಬ್ಯಾರ್ಲ್ದಿಂದ ನೀರನ್ನು ಈ ಮೋಟ್ರಿಗೆ ಕನೆಕ್ಟ್ ಮಾಡಲಾಗಿದೆ. ನೇರವಾಗಿ ಮೋಟ್ರಿಗೂ ಕನೆಕ್ಟ್ ಮಾಡಿದರೂ ಏನೂ ಸಮಸ್ಯೆ ಇಲ್ಲ, ಜಗತ್ತೆ. ಬ್ಯಾರ್ಲ್ ಒಳಗಡೆಯಿಂದನೂ ಜಗಿಸಿದ್ರೂ ಜಗತ್ತೆ ಗೆಳೆಯರೆ. ಈ ರೀತಿ ಬೋರಿನ ನೀರು ಬಂದು ಈ ಹೊಂಡಕ್ಕೆ ಜಮಾ ಆಗ್ತಾ ಇದೆ. ಈ ರೀತಿ ಡ್ರಿಪ್ಪಿನ ಪೈಪುಗಳಿಂದ ಹೆಣೆಯಲಾಗಿದೆ. ಇಲ್ಲಿ ಮಧ್ಯದ ರಸ್ತೆ ಇರೋ ಕಾರಣಕ್ಕೆ ಆ ಪೈಪನ್ನು ಇಲ್ಲಿ ಮುಚ್ಚಿಕೊಂಡು ಈ ಕಡೆ ಪಾಸ್ ಮಾಡಲಾಗಿದೆ. ಇಲ್ಲಿ ಈ ರೀತಿ ತೊಗೊಂಬಂದು ಇಲ್ಲಿ ಬ್ಯಾರ್ಲ್ ಒಳಗಡೆ ಹಾಕಿಬಿಟ್ಟಿದೆ. ಇಲ್ಲಿ ಎಷ್ಟು ಬೇಕೋ ನಮಗೆ ಆ ಮೂತ್ರವನ್ನು ವಾಲ್ ತೆರೆದುಕೊಂಡು ಈ ಬ್ಯಾರ್ಲ್ ಒಳಗಡೆ ಕೆಡಿಕೊಂಡು
ಆ ಬ್ಯಾರಲ್ದಿಂದ ಬ್ಯಾರಲ್ ಒಳಗಡೆ ಒಂದು ಎಕ್ಸ್ಟ್ರಾ ಪೈಪ್ ತೊಗೊಂಡು ಬ್ಯಾರಲ್ದಿಂದ ಬೆಂಡಿಗೆ ಕನೆಕ್ಟ್ ಮಾಡಲಾಗಿದೆ ಗೆಳೆಯರೆ. ನೇರವಾಗಿ ನಾವು ಇಲ್ಲಿದ್ದ ಡ್ರಿಪ್ಪಿಗಾಗಲಿ ಮತ್ತು ಎಲ್ಲಿ ನೀರು ನೆಲಗಾವಲಿ ಮೇಲೆ ಹಾಸೋದಾಗಲಿ ಕರೆಂಟ್ ಚಾಲು ಮಾಡಿದರೆ ನೇರವಾಗಿ ಅಲ್ಲಿ ಬೆಳೆಗೆ ಹೋಗಿ ಬೀಳುತ್ತೆ. ಇಲ್ಲಿ ಕನೆಕ್ಟ್ ಮಾಡಲಾಗಿದೆ ನೋಡಿ ಗೆಳೆಯರೆ. ಬೆಂಡಿಗೆ ಕೆಳಗಡೆ ಇರೋ ಫುಟ್ಬಾಲ್ದಿಂದ ಏನು ಮೇಲ್ಗಡೆ ಬರುತ್ತಲ್ಲ ಆ ಬೆಂಡಿಗೆ ಕನೆಕ್ಟ್ ಮಾಡಲಾಗಿದೆ. ಮೇಲ್ಗಡೆ ಒಂದು ಬೆಂಡು ಔಟ್ಪುಟ್ ಬೆಂಡಿಗೆ ಕನೆಕ್ಟ್ ಮಾಡಲ್ಲ, ಇನ್ಪುಟ್ ಬೆಂಡಿಗೆ ಕನೆಕ್ಟ್ ಮಾಡಬೇಕು. ಆಜು ಬಾಜು ಎಲ್ಲ ಕಬ್ಬು ಇದೆ, ಇನ್ನೊಂದು ಸೈಡ್ ಬಾಳೆ ಇದೆ. ಎಲ್ಲದಕ್ಕೂ ಇಲ್ಲಿ ಮೋಟ್ರ್ ಚಾಲು ಮಾಡಿದ ತಕ್ಷಣ ನೀರು ನೇರವಾಗಿ ಬೆಳೆಗಳಿಗೆ ಹೋಗಿ ಬೀಳುತ್ತೆ. ಈ ರೀತಿ ಮಾಡೋದರಿಂದ ರಾಸಾಯನಿಕ ಬಳಕೆ ಸ್ವಲ್ಪ ಕಮ್ಮಿ ಆಗತ್ತೆ ಗೆಳೆಯರೆ. ಈ ರೀತಿ ತಾವು ಮಾಡಿದರೆ ತಾವು ಕೂಡ ಇದರ ಲಾಭವನ್ನು ಪಡಿಬಹುದು ಅಂತ ನಾನು ಹೇಳ್ಬೋದು. ಹಾಗೆ ಈ ವಿಡಿಯೋ ತಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ಮತ್ತೆ ಏನಾದರೂ ಕೇಳಬೇಕು, ಸಮಸ್ಯೆ ಏನಾದರೂ ಅನಿಸಿದರೆ ಕಮೆಂಟು ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದೆಲ್ಲ ಬಾಳೆ ಗೆಳೆಯರೆ. ನೇರವಾಗಿ ಇದು ಕಬ್ಬು. ನಮಸ್ಕಾರ ಗೆಳೆಯರೆ. ಈ ರೀತಿ ತಾವು ಮಾಡಿರಿ ಅಂತ ಹೇಳ್ತೀನಿ ಇಷ್ಟೇ.